कोती चुरमुरे गाड़ी का नहीं। हैप्पी दिवाली, हैप्पी दसरा, क्या बोलता था तुझसे? हैप्पी दिवाली कौन सी गाली? चार दस्ते में बोलता था तुझसे, कन्नड़ में बोल को ना शाटा ಅದು ಇದು को अंदे पागल। Hey guys, welcome back to my channel. ನಾನು ನಿಮ್ಮ ಅತೀಕ್. ಅಣ್ಣ ಬಂದ ಬೆಳಿಗ್ಗೆನೆ ಈ ನಮ್ಮ ಐರಾವತಲ್ಲಿ ಕೂತ್ಕೊಂಡು ಎಲ್ಗೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಗ್ಲೂಕೋಸ್ ಬಾಟ್ಲು ಮತ್ತು ಇಂಜೆಕ್ಷನ್ ಹಾಕಿಸ್ಕೊಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ದಿವಸ ಅಂದರೆ ಹಾಸ್ಪಿಟ್ಲಲ್ಲೇ ಇದ್ರು, ಅವರೇ ಅಲ್ಲೇ ಆಗ್ತಾಯಿದ್ರು. ಇವಾಗ ಮನೆಗೆ ಬಂದವ್ರೆ. ನಮ್ಮ 3 ದಿವಸ ರೆಸ್ಪಾನ್ಸಿಬಿಲಿಟಿ ನಮ್ಮದೇ, ಕರ್ಕೊಂಡು ಹೋಗೋದು ಕರ್ಕೊಬರೋದು. ಚಲೋ ಆಯಿತು, ಬಾಟ್ಲೆಲ್ಲ ಟಿಪ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲಿ ನಿಂತ್ಕೊಂಡಿದೆ ನಮ್ಮ ಐರಾವತ. ಅಣ್ಣ ಪೆಟ್ರೋಲ್ ಹಾಕಿದ್ರು, ಕೈಗೆ ಇಷ್ಟುದ್ದ ಬಿಲ್ ಕೊಟ್ಬಿಟ್ರು. ಬರೀ ಇಂಥದೆಯಾ? ನಮ್ಮಪ್ಪ ಅಂತವ್ರೆ ಅವಾಗ್ಲಿಂದ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನನಗೆ ಯಾರಾದರೂ ಗಾಡಿಗಳು ಕೇಳಿದಾಗ ನಾನು ಯಾಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವತ್ತು ನಾನು ಗೌರಿಬಿದನೂರು GTTCಗೆ ಬಂದಿದ್ದೆ. ಒಬ್ಬರು ಗಾಡಿ ಇಸ್ಕೊಂಡೋಗಿದ್ರು. ನಮ್ಮ ಕಂಪ್ನಿಗಳವರು ಏನು ಮಾಡ್ತಾರೆ ಅಂದರೆ ಗಾಡಿ ಕಂಪ್ನಿಗಳವರು ಕಾಲಿಡೋಕ್ಕೆ ಅಂತಲೇ ಒಂದು ಸ್ಪೆಸಿಫಿಕ್ ಜಾಗವನ್ನು ಮಾಡಿರ್ತಾರೆ. ಅದೇ ಇದು ಫುಟ್ ರೋಸ್ಟು. ಆದರೆ ನನ್ನ ಗಾಡಿ ತೊಗೊಂಡಿದ್ದವರು ಅಂದರೆ ತಗೊಂಡೋಗಿದ್ರಲ್ಲ, ಅವ್ರಿಗೆ ಕಾಲುಗಳು 4 ಇದ್ವೋ ಏನೋ ಗೊತ್ತಿಲ್ಲ, ಅಲ್ಲಿ ಜಾಗ ಸಾಲಿಲ್ಲ, ಅದಕ್ಕೆ ಇಲ್ಲಿಟ್ಟವ್ರೆ. ಇದನ್ನೆಲ್ಲ ನೋಡಿದಾಗ ಎಷ್ಟೊಂದು ಉರಿಯುತ್ತಂದರೆ, ಸುಮ್ಮನೆ ಗಾಡಿಗಳು ಕೊಡಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ, ಕೊಟ್ಟರೆ ಈ ಥರ ಮಾಡ್ತಾರೆ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಮನೆಗೆ ಯಾವಾಗ ಬೇಗ ಹೋಗೋಣ ಅಂದ್ಕೊಂಡ್ರು ಇಲ್ಲಿ ಗೇಟ್ ಹಾಕಿಬಿಟ್ಟಿರ್ತಾರೆ. ನಮ್ಮ ನಸೀಬೆ ಹೆಂಗೋ ಗೊತ್ತಿಲ್ಲ. ಅದಕ್ಕೆ ನಾವು ಅಡ್ಡಾಬಿಡ್ಡಿ ನನ್ನ ಮಕ್ಕಳು ಅಡ್ಡಾಬಿಡ್ಡಿ ದಾರಿಗಳನ್ನ ಹುಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ನಮ್ಮ ಮೋಹನ್ ಇದ್ದಾನೆ. ಹಾಯ್ ಹೇಳೋ ಖಜೂರ್. ನೋಡಿ, ಅವನು ಅವ್ರ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೋಸ್ ಗಿಡಗಳು ತಗೊಂಡು ಹೋಗ್ತವನೆ. ನಮ್ಮ ನಸೀಬ್ ನೋಡಿ, ನಾವು ಇಲ್ಲಿಗೆ ಬಂದ್ವಿ, ಏರೋಪ್ಲೈನ್ ಬಂತು, ಟ್ರೈನ್ ಬಂತು. ಅಣ್ಣ ಟ್ರೈನ್ ಟಾ ತಂದಿರೋ ಮೋಹನ್ ಲಗೇಜ್ನ ಮೋಹನ್ಗೆ ಕೊಟ್ಬಿಟ್ಟು ಅವನಿಗೆ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅವನಿಗೆ ಲಗೇಜ್ ತಂದ್ಕೊಟ್ಟಿದ್ದೀನಿ, ಒಂದು ಟ್ಯಾಂಕ್ಸ್ ಹೇಳಿಲ್ಲ. ಗಾಡಿ ನೋಡಿ ಗಲೀಜಾಗ್ಬಿಡ್ತು. ಈಗ ನೋಡಿ ಯಾರೋ ಪ್ಯಾ ಅಂತ ಹೋಗ್ತವ್ರೆ. ಹುಡುಗಿಗೋಸ್ಕರ ಅಷ್ಟು ಮಾಡಲ್ವಾ? ಆ ಹೂವು ಬೆಳೆದ್ಮೇಲೆ ಏನು ಮಾಡ್ತೀಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅವನೇ ಮುಡ್ಕೊಂತಾನಂತೆ. ಹುಡುಗಿಗೆ ತಗೊಂಡೋಗಿ ಕೊಡೋದು ಅಂತ ಹೇಳ್ಬಿಟ್ಟು ನೆಪ ಹಾಕ್ಬಿಟ್ಟು ಅವನೇ ಮುಡ್ಕೊತೀನಿ ಅಂತ ಹೇಳ್ತವನೆ. ಅಲ್ಲಿಂದ ಮನೆಗೆ ಹೋಗ್ದಿರಾ ನಾನು ಸೀದಾ ನಮ್ಮ ಅರುಣ ಹಾಸ್ಪಿಟ್ಲ್ ಹತ್ರಕ್ಕೆ ಬಂದೆ. ನಮ್ಮ ಗೌರಿಬಿದನೂರಲ್ಲಿರುವಂತಹ ಅರುಣ ಆಸ್ಪತ್ರೆಗೆ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದು ಅಂದರೆ, ನಮ್ಮ ಅಣ್ಣನಿಗೆ ಕ್ಯೂಟ್ ಗರ್ಲ್ ಆಗಿದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಮಗುಗೆ ಇವಾಗಲೇ ಫೇಸ್ ರಿವೀಲ್ ಮಾಡಲ್ಲ, ಯಾಕಂದರೆ ನಜರ್ ಇಸ್ ಸೋ ಪವರ್ಫುಲ್. ಅದಕ್ಕೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಬೇರೆಯವ್ರಿಗೆ ಗಂಡು ಮಗು ಆಗಿದೆಯಂತೆ, ಅದಕ್ಕೆ ಸ್ವೀಟ್ ಕೊಟ್ಟು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಊಟ ತಿನ್ನಿಸೋರು ಇವತ್ತು. ಇಲ್ಲಿಂದ ಹೋಗೋವಾಗ ನಮ್ಮ ಹಸೇನ್ ಏನು ಹೇಳ್ತವನು ಗೊತ್ತಾ? ಸಪ್ಪಿ ಚುರಾದಲ್ಲಿ ಅಂತವನೇ. ಅದೇನು ಚುರಾದಲ್ಲವರೋ ಗೊತ್ತಿಲ್ಲ. ಒಂದು ಪೈಸೆ ಅದು ಮರ್ಯಾದೆ ಇಲ್ಲ ನಮಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅಷ್ಟೇ.